Hi. Hi. My new toy. Down, up, down. Oh, crazy. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. Hi, good evening and welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಲವಿಂಗ್ ಮೈ ಸ್ಮೋಕ್ ಪ್ಯಾಕೆಟ್ 3. ಆಯ್ತು ಬಿಡು. ನೋಡಿ ನಾನು ಈ ಕಡೆ ಬರ್ತೀನಿ ಆಯಿತಾ. ಇವತ್ತಿನ ವಿಡಿಯೋ ವಿಷಯಕ್ಕೆ ಬರೋಣ. ಅದು ಫೇಸ್ ಟ್ರ್ಯಾಕ್ ಎನೇಬಲ್ ಮಾಡಿದ್ದೀನಿ. ತುಂಬ ತಿಳ್ಕೊಳ್ಳೋದಿದೆ ನನ್ನ ಕ್ಯಾಮ್ರಾದಲ್ಲಿ, ತಿಳ್ಕೊಳ್ತಾ ಇದ್ದೀನಿ. ಇವತ್ತಿನ ನನ್ನ ಲಾಗ್ ಬಂದ್ಬಿಟ್ಟು ಮ್ಯಾಂಗೋ ಸೀಸನ್ ಅಲ್ಲ, ನಾನು ಅಮ್ಮ ಮ್ಯಾಂಗೋ ಮಿಲ್ಕ್ ಶೇಕ್ ತಗೋಬಾ ಅಂತ ಹೇಳಿದರು. ಅದಕ್ಕೆ ನಾನು ಯಾಕೆ ಅಮ್ಮ, ನಾನೇ ಮನೇಲಿ ಮಾಡಿಕೊಡ್ತೀನಿ, ಸುಮ್ಮನೆ ಹೊರಗಡೆ ಹೋದರೆ 100 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ಜನ್ಮಕ್ಕೆ ಹೋಗೋ ನಾನೇ ಮಾಡಿಕೊಡ್ತೀನಿ ಅಂದೆ. ಬಟ್ ಈಗ 100 ರೂಪಾಯಿಗಿಂತ ಜಾಸ್ತಿ ಖರ್ಚಾಗುತ್ತೆ ಅಂತ ಗೊತ್ತಾಯಿತು. ನನ್ನಮ್ಮ ಹೇಳಿದ್ರು, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಮ್ಯಾಂಗೋ ಮಿಲ್ಕ್ ಶೇಕ್ ಬದಲು ಅಮ್ಮಂಗೆ ಒಂದು ಮ್ಯಾಂಗೋ ಮಸ್ತಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಮ್ಯಾಂಗೋ ಮಸ್ತಾನಿ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಮೊದಲಿಗೆ ಮಾವಿನ ಹಣ್ಣು. ಮ್ಯಾಂಗೋ ಮಸ್ತಾನಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮಾವಿನ ಹಣ್ಣು, ಹಾಲು, ವನಿಲಾ ಐಸ್ ಕ್ರೀಮ್, ನಾನು ಚಿಕ್ಕದು ತೊಗೊಂಬಂದಿದ್ದೀನಿ ಗೊತ್ತಿಲ್ಲ, ಆಮೇಲೆ ಬಾದಾಮಿ. ಹಾಯ್ ಬಾದಾಮಿ. ನಿಮ್ಮ ಮನೇಲಿ ಏನದು ಗೋಡಂಬಿ ಇದ್ರೆ ತಗೊಳ್ಳಿ, ನಮ್ಮ ಮನೇಲಿ ಗೋಡಂಬಿ ಖಾಲಿ ಆಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ನಾನು ಬಾದಾಮಿ ಮಾತ್ರ ತೊಗೊಂಡಿದ್ದೀನಿ, ಗೋಡಂಬಿ ಹಾಕಿದ್ರು ಚೆನ್ನಾಗುತ್ತೆ. ಈಗ ಮೊದಲಿಗೆ ನಾನು ಮಾವಿನ ಹಣ್ಣನ್ನು ವಾಶ್ ಮಾಡ್ಕೊಬರ್ತೀನಿ. ಇರಿ, ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಮಸ್ತಾನಿ ಮಾಡ್ಕೊಂಡು ಕುಡಿದೇ ಇದ್ರೆ ಹೀಗೆ. ಈಗ ಮ್ಯಾಂಗೋನ ಕಟ್ ಮಾಡ್ಕೋಬೇಕು. ಹೆಂಗೆ ಈ ಥರ ಮಾವಿನ ಹಣ್ಣನ್ನು ಕಟ್ ಮಾಡಿ ಅಭ್ಯಾಸನೇ ಇಲ್ಲ, ಹಾಗೆ ಬಾಯಿಗೆ ಹಾಕೋಬಿಡೋದು. ಅದು ಏನದು ಹಿಂಗೆಲ್ಲ ಸ್ಲೈಸ್ ಎಲ್ಲ ಕಟ್ ಮಾಡ್ತಾರೆ, ಟ್ರೈ ಮಾಡೋಣ. ವಾವ್, ಬರುತ್ತೆ ಗೈಸ್, ನನಗೂ ಕೂಡ. ಏರಿ ಓಪನ್ ಮಾಡ್ತೀನಿ. ಓ ಸೇಮ್ ಸ್ಲೈಸ್ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತಲ್ಲ, ಯಾರದು ಕಟ್ರಿನಾ ಕೈಫ್ ಕೊಡ್ತಾರೆ, ಅದೇ ಥರ ಇದಲ್ವಾ? ಹೌದು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಿದು ಹಣ್ಣು ಘಮ ಘಮ ಅಂತ ಇದೆ. ಬರೀ ಇಂಥದೆಯಾ? ಸಖತ್ ಸ್ವೀಟ್ ಇದೆ. ಹೀಗೆಲ್ಲ ನಾನು ಮಾಡಿ ಕೊಟ್ಟಿರೋದು ಅಂತ ನನ್ನ ಅಮ್ಮಂಗೆ ಗೊತ್ತಾದ್ರೆ ನನ್ನ ಅಮ್ಮ ತಿನ್ನೋದೇ ಇಲ್ಲ. ಸೊ ನನ್ನ ಅಮ್ಮ ನಾನು ಇಲ್ಲಿ ಕರೆದೇ ಇಲ್ಲ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಹಾಂ, ಮ್ಯಾಂಗೋಸ್ನ ಹಿಂಗೆ ಕಟ್ ಮಾಡ್ಕೊಳ್ಳಿ. ಇದು ಹಲ್ಲೆಲ್ಲ ಹಿಂಗೆ ಇಟ್ಕೋಬೋದು ಅನ್ಸುತ್ತೆ. ಇದು ಒಳಗಡೆ ಹೋಗೋಂಗಿದ್ದಿದ್ರೆ ಇಟ್ಕೊಬಿಡ್ತಿದೆ. ಜಾಲಿ ಎಲ್ಲ ಜಾಲಿ. ಸಖತ್ ಸ್ವೀಟ್ ಇದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಮುದ್ಕಿಗೆ ಆಸೆ ಆಗುತ್ತೆ. ಮುದ್ಕಿನಾದ್ರೂ ವಿಡಿಯೋ ನೋಡಿದ್ರೆ ಸ್ವೀಟ್ ಇದೆ, ಸಖತ್ ಸ್ವೀಟ್ ಇದೆ ಮುದ್ಕೆ. ಬೇಗ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು, ಗೊತ್ತಾಯ್ತು? ಸಾರಿ ಗೈಸ್, ತುಂಬ ಅದು ಟೆಂಪ್ಟ್ ಆಯಿತು ಸ್ಮೆಲ್ಗೆ. ಓಕೆ, ಕಟ್ ಮಾಡ್ಕೋಬೇಕು. ನೋಡಿ, ನೋಡ ನೋಡ ಎಷ್ಟು ಚಂದ ಅಲ್ಲ. ಪೀಸಸ್ ಆಗಿ ಕಟ್ ಮಾಡಿಕೊಂಡು ಎಲ್ಲದೂ ಕಟ್ ಮಾಡ್ಕೋಬೇಕು. ಮಮ್ಮಿ ಒಂದು ಪ್ಲೇಟ್ ಕೊಡೆ. ನಮ್ಮಮ್ಮ ಎಲ್ಲ ವೀಡಿಯೋಗೆ ಬರಲ್ಲ ಗೈಸ್, ಫುಲ್ ಡಿಮ್ಯಾಂಡ್ ಬಂದಿದೆ.
ಯಾಕೆ ಗೊತ್ತಿಲ್ಲ, ನನ್ನ ತೋರಿಸ್ಬೇಡ ಅಂತ ಹೇಳಿದ್ದಾರೆ. ಯಾಕೆ ಅಂತ ನೀವೇ ಕಮೆಂಟಲ್ಲಿ ಕೇಳಿ. ನನ್ನ ಅಮ್ಮ ಇಲ್ಲ ಅಂದರೆ ನನ್ನ ವೀಡಿಯೋಸೇ ನೋಡಲ್ಲ ನೀವು. ಕಮ್ಮಿ ಮಾಡಿದಮ್ಮ ನಿನ್ನ ನಾನು ಬಂಗಾರಿ. ಅದು ನಂಗೆ ಗೊತ್ತಾಗ್ಬಿಟ್ಟಿದೆ. ವಾಯ್ಸ್ ಮಾತ್ರ ಬರುತ್ತೆ ನೋಡಿ. ಹಂಗೆ ಹೇಳ್ಬಿಡ ನೋಡಿ. ನೋಡು ಬಂದರು, ನಾನು ಕರೆದ್ರೆ ಬರೋದು. ಈಗ ಹೇಳಿದ್ದಾರೆ ನನ್ನ ತೋರಿಸ್ಬೇಡ ವೀಡಿಯೋನ ಅಂತ. ಹಾಯ್ ಮೇಡಮ್, ನಮಸ್ಕಾರ. ಅಷ್ಟೇ, ವಾಯ್ಸ್ ಕೇಳಿಸ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ಮಾಡಿಕೊಡಿ, ಒಂದು ಲೋಟ ಕುಡಿಯೋದು ನೋಡಿ. ನೀವೆಲ್ಲ ಟೇಸ್ಟ್ ಮಾಡಿ ನೋಡಿ ಕುಡಿಸ್ಕೊಡಿ. ನೋಡಿ, ಏನಾದರೂ ಫುಡ್ ಪಾಯ್ಸನ್ ಆದರೆ ನಾನೇ ಆಗಿ ಸತ್ತೋಗ್ಬಿಡ್ಲಿ ಅಂತ. ಈ ಹಣ್ಣಿನ ಕಲರ್ ಆದರೂ ನೋಡಿ ಎಷ್ಟು ಸ್ವೀಟ್ ಇರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಟೆಂಪ್ಟ್ ಆಗದೆ ಇರುತ್ತಾ ನನಗೆ. ಅಲ್ಲಲ್ಲಲ್ಲಲ್ಲಲ್ಲ ಈಗ ಒಂದು ಗ್ಲಾಸ್ಗಲ್ಲ, ಸಾರಿ, ಡಿಪ್ರೆಷನ್ ಇದೆಲ್ಲ ಮಾಡೋ ಬದಲು ನಂಗೆ ಈಗ ಅನಿಸ್ತಾ ಇದೆ ನನ್ನ ಅಮ್ಮಗೆ ಒಂದು 100 ರೂಪಾಯಿ ಕೊಟ್ಟು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಬಂದ್ಬಿಟ್ಟಿದ್ರೆ ಆಗ್ತಾಯಿತ್ತು ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಶೆಕೆಗೆ ಕುಕ್ ಮಾಡೋಕ್ಕೆ ಆಗಲ್ಲ. ಕುಕ್ಕೇನು ಮಾಡ್ತಾ ಇಲ್ಲ, ಒಂದು ನಿಮಿಷ. ಈಗ ಒಂದು ಮಿಕ್ಸಿ ಜಾರ್ಗೆ ಅಥವಾ ಒಂದು ಜ್ಯೂಸರ್ಗೆ, ಈ ಒಂದು ಜ್ಯೂಸರ್ಗೆ ಒಂದು ಅರ್ಧ ಭಾಗ ಹಣ್ಣು ಹಾಕಿ, ಅರ್ಧ ಭಾಗ ಒಂದು ಹಣ್ಣು ಹಾಕಿ ಆದಮೇಲೆ 1 ರಿಂದ 2 ಸ್ಕೂಪಷ್ಟು ವೆನಿಲಾ ಐಸ್ ಕ್ರೀಮ್, ಒಂದು 5 ಬಾದಾಮಿ ಹಾಲು. ನಿಮಗೆ ತಿಕ್ ಬೇಡ ಅನಿಸಿದ್ರೆ ನೀರು ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ. ಆ್ಯಂಡ್ ಈಗ ಮಿಕ್ಸಿ ಜಾರ್ ಅಥವಾ ಜ್ಯೂಸರ್ದು ಮುಚ್ಚಳ ಮುಚ್ಚಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಬರಲ್ಲ ಈ ಥರ ನೆಕ್ಸ್ಟ್ ಕಮೆಂಟ್ ಮಾಡಿ ಸಾಕು. ಆ್ಯಂಡ್ ಈಗ ಒಂದು ಈ ಥರ ಒಂದು ಗ್ಲಾಸ್ ಜಾರ್ಗೆ ಒಂದು ಗ್ಲಾಸ್ ಜಾರ್ಗೆ ಈಗ ಫಸ್ಟು ಕಟ್ ಮಾಡ್ಕೊಂಡಿರೋ ಮ್ಯಾಂಗೋ ಸ್ಲೈಸ್ ಏನಿದೆ ಅದನ್ನು ಹಾಕಿ ಆಯಿತಾ. ಅದಾದಮೇಲೆ ಇನ್ನೊಂದು ಸ್ಪೂನ್ ವೆನಿಲಾ ಐಸ್ ಕ್ರೀಮ್, ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ರೆಡಿಯಾಗಿರುತ್ತಲ್ವ ನಮ್ಮ ಮ್ಯಾಂಗೋ ಮಿಲ್ಕ್ ಶೇಕ್. ವಾವ್, ಸಖತ್ತಾಗಿ ಕಾಣಿಸ್ತದೆ, ಸಖತ್ತಾಗಿ ಸ್ಮೆಲ್ ಬರ್ತದೆ. ಅದನ್ನು ಇದಕ್ಕೆ ಹಾಕಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಏನಿದೆ ಸ್ಲೈಸಸ್ ಇರುತ್ತಲ್ವ ಅದನ್ನು ಹಾಕಿಬಿಟ್ಟು 1-2 ಬಾದಾಮಿ. And here you go, mango mastani is ready. And it's all ready to taste. ಸಕ್ಕತ್ತಾಗಿದೆ. ನಿಮಗೆ ಬೇಕು ಅಂದರೆ ಸಕ್ಕರೆ ಹಾಕೋಬೋದು. ನನ್ನಮ್ಮ ನೋ ಶುಗರ್ ಚಾಲೆಂಜಲ್ಲಿದ್ದಾರೆ. और अभी तो रुको, क्लाइमैक्स अभी बाकी. ನನ್ನಮ್ಮ ಅಲ್ಲ ನಾನು, ನೋ ಬಟ್ ಐಸ್ ಕ್ರೀಮಲ್ಲಿ ಶುಗರ್ ಇರುತ್ತೆ ಆಯಿತಾ. ಐಸ್ ಕ್ರೀಮಲ್ಲಿ ಶುಗರ್ ಇರುತ್ತೆ, ಸೊ ನಾನು ಸಕ್ಕರೆ ಹಾಕಿಲ್ಲ. ನೀವು ಬೇಕಾದರೆ ಸಕ್ಕರೆ ಹಾಕ್ಬೋದು. ಆ್ಯಂಡ್ ಹಣ್ಣು ತುಂಬ ಸ್ವೀಟ್ ಇದೆ, ಆ ಒಂದು ರೀಸನ್ಗೆ ನಾನು ಸಕ್ಕರೆ ಹಾಕಿಲ್ಲ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು, ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅನಿಸಿದ್ರೆ ಶುಗರ್ ಹಾಕೊಳ್ಳಿ, ಇಲ್ಲಾಂದರೆ ಶುಗರ್ ಅವಾಯ್ಡ್ ಮಾಡಿ. ಬಿಕಾಸ್ ಐಸ್ ಕ್ರೀಮಲ್ಲಿ ಶುಗರ್ ಇರುತ್ತೆ.
ಆಯಿತಾ. ಅದು ಬಿಟ್ಟು ಕ್ರೇಜಿಯಾಗಿದೆ. ಈ ಒಂದು ಸಮ್ಮರ್ಗೆ ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು. ನನ್ನ ಅಮ್ಮಂಗೆ ಈಗ ಕೊಡ್ತೀನಿ. ಹೇಗಿದೆ ಅಂತಂದು ಕೇಳೋಣ ಬನ್ನಿ. ನನ್ನಮ್ಮ ಏನು ತೋರಿಸಲ್ಲ, ಕೇಳ್ತೀನಿ. ಮೇಡಮ್ ಅವರು ಪರ್ಮಿಷನ್ ಕೊಟ್ಟರೆ ತೋರಿಸ್ತೀನಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ನೀವು ನನ್ನೇ ನೋಡಬೇಕಾಗುತ್ತೆ. ನನ್ನೇ ನೋಡಿ, ಬಿಕಾಸ್ ನನ್ನದೇ ಚಾನಲ್. ಯಾರೇ ಅದು? ಹೇ ಸೈಲೆನ್ಸ್ ಸೈಲೆನ್ಸ್. ಬನ್ನಿ ಮಮ್ಮಿ, ಫಾರ್ ಯು. ಚೆನ್ನಾಗೈತೆ ಹೆಚ್ಚಿದ. ಹಂಗೆ ನಿನ್ನ 100 ರೂಪಾಯಿ ಉಳಿಸಿದ್ದೀನಿ ನಾನು. ಚೆನ್ನಾಗೈತೆ. ಸಖತ್ತಾಗಿದೆ. ಹಾಂ, ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ನ ಫ್ರೆಂಡ್ನ ಕೇಳ್ತಾ ಇದ್ದೀನಿ, ತಿಂತೀರಾ, ಐ ಮೀನ್ ಕುಡಿತೀರಾ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೇಕು ಅಂತೆ. ಓಕೆ, ಲೆಟ್ಸ್. ಸಾರಿ, ತುಂಬ ಇಂಗ್ಲೀಷ್ ಮಾತಾಡ್ತಾ ಇದ್ದೀನಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಬೈಕ್ ಬಿಡ್ತಾರೆ ನಮ್ಮಮ್ಮ. ಹಾಂ, ಇಷ್ಟೇ ಸಿಂಪಲ್ಲಾಗಿ, ಇನ್ನೂ ಎಷ್ಟು ಮಿಕ್ಕಿದೆ. ಇಷ್ಟೇ ಸಿಂಪಲ್ಲಾಗಿ ಒಂದು ಮ್ಯಾಂಗೋ ಮಸ್ತಾನಿ. ಸಿಂಪಲ್ ಅಲ್ಲ, ಸ್ವಲ್ಪ ಕಾಂಪ್ಲಿಕೇಶನ್ ಮಾತೇ ಇಲ್ಲ. ಇತ್ತು ಮಾಡೋದ್ರಲ್ಲಿ, ಅದೆಲ್ಲ ಹೊರಗಡೆ. ಓಕೆ, ಇಷ್ಟೇ ಸಿಂಪಲ್ಲಾಗಿ ಒಂದು ರಿಫ್ರೆಶಿಂಗ್ ಸಮ್ಮರ್ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ಮಾಡಿಕೊಂಡು ಕುಡೀರಿ ಮ್ಯಾಂಗೋ ಮಸ್ತಾನಿನ ಮನೆಯಲ್ಲೇ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಬೇಕಾದರೆ ಸಕ್ಕರೆ ಯೂಸ್ ಮಾಡಿ, ನಾನು ಯೂಸ್ ಮಾಡಿಲ್ಲ ಅಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಲಾಗ್ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.